ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಬಲ್ಕೇಶ್ ಬಾನುವರ ಒಂದು ಏನು ಕಚೇರಿ ಉದ್ಘಾಟನೆ ಸಂದರ್ಭವಾಗಿ ಮತ್ತೆ ಇವತ್ತು ಇನ್ನೊಂದು 2 ಕಾರ್ಯಕ್ರಮ ಇದೆ. ಮತ್ತೆ ನಾನು ತುಂಬಾ ದಿವಸದಿಂದನೂ ಕೂಡ ಅವರ ಕಚೇರಿ ಉದ್ಘಾಟನೆ ಇದಕ್ಕೆ ಬಂದಿರೋದು. ಮತ್ತೆ ರಾಷ್ಟ್ರ ಮತ್ತೆ ರಾಜ್ಯ ನಾಯಕರುಗಳಿಗೂ ಕೂಡ ನಾನು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಮೈನಾರಿಟಿ ಇದ್ರೊಳಗೆ ಶಿವಮೊಗ್ಗದಲ್ಲಿ ಯಾರಿಗಾರು ಅವಕಾಶ ಕೊಡಬೇಕು ಅಂತ ಹೇಳಿ ಒಂದು ಭಾವನೆ ಇತ್ತು. ಯಾಕಂದರೆ ನಿಗಮಂಡಳಿಯಲ್ಲಿ ಬೇರೆ ಬೇರೆಯವ್ರಿಗೂ ಕೊಡಬೇಕಾಗಿತ್ತು, ಇನ್ನೂ ಬಾಕಿ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಅವರಿಗೆ ಅದು ಕೊಟ್ಟಿರ್ತಕ್ಕಂಥದ್ದು ಒಂದು ಭಾಳ ಸಂತೋಷನೂ ಕೂಡ ಆಗಿದೆ. ಮತ್ತು ಸೀನಿಯರು ತುಂಬ ಅನುಭವ ಕೂಡ ಅವರಿಗಿದೆ. ಮತ್ತು ನನಗೆ ತುಂಬ ಚೆನ್ನಾಗಿ ಸಹಾಯ ಆಗುತ್ತೆ ಈ ಕಡೆ ಅಭಿವೃದ್ಧಿ ಕೆಲಸಗಳಿಗೆ. ಪಕ್ಷದ ಸಂಘಟನೆ ಅವರು ಮಾಡ್ತಾ ಇದ್ರು, ಅದು ಒಂದು ಕಡೆಗೆ. ಆದರೆ ಇವತ್ತು ನನ್ನ ಜೊತೆಗೆ ಬೇರೆ ಶಾಸಕರು ಮತ್ತೆಲ್ಲರೂ ಕೂಡ ಕೆಲಸ ಮಾಡಲಿಕ್ಕೆ ನನಗೆ ಭಾಳ ಅನುಕೂಲ ಆಗುತ್ತೆ. ಐ ಥಿಂಕ್ ಶೀಸ್ ಒಂದು ಮಹಿಳೆಯರಾಗಿ ಭಾಳ ಒಂದು ದೊಡ್ಡ ಧ್ವನಿನೇ ಅವರು ಯಾವತ್ತೂ ಕೂಡ. ಅದನ್ನು ವಿಧಾನಸಭೆಯಲ್ಲಿ ಮೇಲ್ಮನೆಯಲ್ಲಿ ಆ ಅವಕಾಶ ಸಿಕ್ಕಿರೋದು ಭಾಳ ಒಂದು ಶಿವಮೊಗ್ಗಕ್ಕೆ ಒಂದು ಗೌರವ ಅಂತಕ್ಕಂಥದ್ದನ್ನು ನನ್ನ ಪಕ್ಷದ ಪರವಾಗಿ. ಮತ್ತು ಅದು ಆಫೀಸು ಓಪನ್ ಮಾಡಬೇಕು ಅಂತ ಹೇಳ್ತಾ ಇದ್ರು, ಅದಕ್ಕೆ ನಾನು ಇಲ್ಲ ಬರ್ತೀನಿ. ಸ್ವಲ್ಪ ಲೇಟ್ ಆಯಿತು ನನಗೆ. ನಿನ್ನೆ ಎಲ್ಲ ಬೆಳಗ್ಗೆ 4:15 ಬಿಟ್ಟು ಯಲಬುರ್ಗಿ ಆ ಕಡೆ ಎಲ್ಲ ಸ್ಕೂಲ್ ವಿಸಿಟ್ಸಿಗೆಲ್ಲ ಇತ್ತು. ತುಂಬ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ತುಂಬ ರಾತ್ರಿ 1 ಗಂಟೆ ಆಯಿತು. ಊರಲ್ಲಿ ಉಳ್ಕೊಂಡು ಬೆಳಗ್ಗೆ ನಾನು ಕೆಲಸ ಮುಗಿಸ್ಕೊಂಡ್ಬಂದೆ. ಪ್ಲಸ್ ಅಂಬೇಡ್ಕರ್ ಭವನದಲ್ಲೂ ಕೂಡ ಕಂಪ್ಯೂಟರ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅದಾದಮೇಲೆ ಭಾಳ ಮುಖ್ಯವಾಗಿ ಈಶ್ವರ್ ಖಂಡ್ರೆ ಅವರು, ಯಾಕೆಂದರೆ ಮುಂಚೆನೂ ಕೂಡ ಅವ್ರದ್ದು ಒಂದ್ಸತಿ ಜನರಲ್ ಆಗಿ ಬಂದು ಹೋಗಿದ್ರು ಅನ್ಸುತ್ತೆ. ಆದರೆ ನಾನು ಇರಬೇಕಾದ್ರೆ ಒಂದ್ಸತಿ ಬರಬೇಕು ಅಂಥೇಳಿ ನಾನು ಕೋರಿಕೆಯನ್ನು ಮಾಡಿದ್ದೆ. ಅವರು ಬೇರೆ ದಿವಸ ಟೈಮ್ ಕೊಟ್ಟಿದ್ರು. ನಾನೇ ಅವರಿಗಿಲ್ಲ ಇವತ್ತು ಬನ್ನಿ ಅಂಥೇಳಿ ನಾನೇ ಟೈಮ್ ಕೊಟ್ಟು ಅಸೆಂಬ್ಲಿ ಒಳಗೇನೆ, ಯಾಕೆಂದರೆ ಮೊನ್ನೆನೂ ಕೂಡ ಕೆಲವು ಫಾರೆಸ್ಟ್ ರಿಲೇಟೆಡ್ ಮತ್ತು ರೆವಿನ್ಯೂ ರಿಲೇಟೆಡ್, ಅಂದರೆ ಜಾಗದ ಜಮೀನಿನ ರಿಲೇಟೆಡ್ ತುಂಬ ಸಮಸ್ಯೆಗಳಿದೆ. ಅದು ವಿಶೇಷವಾಗಿ ಈ ಮಲೆನಾಡು ಭಾಗದಲ್ಲಿ ಅದು ಶಾಶ್ವತವಾಗಿ ಪರಿಹಾರ ತಗೊಳ್ಬೇಕು ಅಂತ ಹೇಳಿ ಒಂದು ವಿಚಾರಗಳನ್ನು ಮೊನ್ನೆ ರಿವ್ಯೂ ಮೀಟಿಂಗಲ್ಲೂ ಕೂಡ ಭಾಳ ಅಧಿಕಾರಿಗಳ ಜೊತೆಗೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಇಟ್ಕೊಂಡ್ರು, ಆ ಸಂದರ್ಭದಲ್ಲಿ ಭಾಳ ಹೆಚ್ಚು ಚರ್ಚೆ ಆಯಿತು ನಾವೆಲ್ಲರೂ ಕೂಡ ಇದ್ದಾಗ. ಅವತ್ತೇನೂ ಕೂಡ ಇವತ್ತು ನಾನು ಬರ್ತೀನಿ ಅಂತೇಳಿ ಫೈನಲ್ ಮಾಡಿ ಇವತ್ತು ಬರ್ತಾ ಇದ್ದಾರೆ. ಅವ್ರ ಜೊತೆನೂ ಕೂಡ ಒಂದು 2 ತಾಸು ಅವ್ರ ಜೊತೆ ಚರ್ಚೆ ಮಾಡಿ ಪಕ್ಷದ ಕಚೇರಿಗೂ ಕೂಡ ಹೋಗಿ ಕೆಲವು ಸೊಲ್ಯೂಷನ್ಸ್ನ ಪರ್ಮನೆಂಟ್ ಆಗಿ ಏನು ನಮ್ಮ ಮಲೆನಾಡಿನ ಜನಾಕ್ರೋಶ ಅಂತೇಳಿ ಒಂದು ಹಂತಕ್ಕೆ ತಂದಿದೆ. ಅದು ನಮ್ಮ ರಮೇಶ್ ಹೆಗ್ಡೆ ಅವರು ಅವ್ರ ಗ್ರೂಪ್ ಕೂಡ ಒಂದು ಹಂತಕ್ಕೆ ಎಲ್ಲ ಸ್ಟಡಿ ಮಾಡಿ ಕೊಟ್ಟಿದ್ದಾರೆ. ಇವತ್ತು ನೋಡೋಣ, ಇವತ್ತಿಂದ ಪ್ರೋಗ್ರೆಸ್ ಮಾಡಿ ಇದಕ್ಕೆ ಒಂದು ಇತಿಶ್ರೀ ಹಾಕ್ತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಮನೆ ಕಟ್ಕೊಂಡ ಮೇಲೆ ಹೆಂಗ್ರಿ ಅವ್ರನ್ನ ಆಚೆ ಹಾಕೋಕ್ಕಾಗುತ್ತೆ ಅನ್ನೋದು ಭಾವನೆ ಇರೋದ್ರಿಂದ ಈ ಟೈಮಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಏನು ಕೆಲಸ ಇದೆ ಅದನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆನ ನಾವು ಮಾಡ್ತೀವಿ. ಯಾವಾಗಲೂ ಇದನ್ನ 2 ರೀತಿಯಲ್ಲಿ ನಾವು ನೋಡಬೇಕಾಗ್ತದೆ. ಒಂದು ಇಡಿ ರೇಡ್ ಆಗಿರ್ತಕ್ಕಂಥದ್ದು, ಅಲ್ಲಿ ಅವರು ಏನು ನಿಗಮಮಂಡಳಿಯಲ್ಲಿ ಕೆಲವು ಇದು ನಡೆದಿದೆ ಅಂತಕ್ಕಂಥದ್ದನ್ನು ಇದು ಮಾಡೋದಿಲ್ಲ. ಕಾನೂನು ರೀತಿಯಲ್ಲಿ ಮಾಡಿಕೊಳ್ಳಿ, ಅದು ಕಾನೂನು ರೀತಿಯಲ್ಲಿ ಆದರೆ ಸರಿ. ಆದರೆ ಸೆಂಟ್ರಲ್ ಗೌರ್ಮೆಂಟಿಂದ ಅದೊಂದು ಅವರಿಗೆ ಚಾಳಿ ಇದೆ. ಏನು ಅಂತ ಹೇಳಿದರೆ ಯಾರಿಗಾರು ಈ ಸೆಂಟ್ರಲ್ ಗೌರ್ಮೆಂಟಿಂದ ಹೆದರ್ಸೋದು ಅದೆಲ್ಲ ಇದೆ. ಈಗ ಇಡಿ ಅವ್ರಿಗೆ ಮಾಡಬೇಡ್ರಿ ಅಂತ ಹೇಳೋದಕ್ಕಾಗಲ್ಲ. ಮಾಡಿದ ಮೇಲೆ ಅದೇನು ರೂಲ್ಸ್ ಪ್ರಕಾರ ಇದೆ, ಅದೇನು ಕಾನೂನುಬದ್ಧವಾಗಿರುತ್ತೆ ಅದನ್ನು ಫೇಸ್ ಮಾಡ್ತಕ್ಕಂಥದ್ದನ್ನು ನಮ್ಮ ಕಡೆಯಿಂದ ನನಗನ್ಸುತ್ತೆ ನಾಗೇಂದ್ರ ಅವರು ಆಗಲೇ ರೆಡಿ ಇದ್ದಾರೆ ಅಂತಕ್ಕಂಥದ್ದು ವಿಶ್ವಾಸ ನನಗಿದೆ, ಅದು ಗೊತ್ತಿದೆ. ಅದು ಮುಂಚೆಯಿಂದನೂ ಮಾಡಿದಾರಲ್ಲ, ಈಗೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಹೋದ ಸತಿ ಎಲ್ಲ ಮುಂಚೆ ಎಲ್ಲ ಜಾಸ್ತಿ ಮಾಡೋರು ಎಲೆಕ್ಷನ್ ಪೂರ್ವಕವಾಗಿ. ಈಗ ಕೋಲಿಷನ್ ಆದ ತಕ್ಷಣ ಲಗಾಮ್ ಹಿಡ್ಕೋತಾರೆ ಬೇರೆಯವರು ಕೂಡ. ನೀವು ಮನಸ್ಸಿಗೆ ಬಂದಂಗೆ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಭಾವನೆ ಕಾಣಿಸ್ತದೆ. ಅದು ಎದು ಕಾಣಿಸ್ತದೆ, ಅದು ಮುಂದಿನ ದಿನಗಳಲ್ಲಿ ಮಾಧ್ಯಮದಲ್ಲೂ ಕೂಡ ನೀವೇನು ಹೆಚ್ಚು ತೋರ್ಸೋಕ್ಕಾಗಲ್ಲ. ಇಂಥ ರೇಡ್ಗಳು, ಈ ಸ್ವಾರ್ಥದ ಇದನ್ನು ಮಾಡೋದಿಲ್ಲ. ಅದು ಮಾಡೋದಕ್ಕೆ ಅಲ್ಲಿ ಕಷ್ಟ ಆಗ್ತದೆ. ಇದೆಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ. ಆದರೆ ಒಂದು ಇಂಥ ವಿಚಾರಗಳಲ್ಲಿ ಕಾನೂನು ಮೇಲಿರಬೇಕು ಯಾವಾಗಲೂ ಕೂಡ. ಎಲ್ಲದಕ್ಕೂ ನಾವು ಕೂಡ ಬರೀ ಇಡಿನ ಬೈಯೋದು ಇಲ್ಲಾಂದರೆ ಬೇರೆಯವ್ರನ್ನ ಬೈಯೋದು ಒಂದು ಭಾಗ. ಆದರೆ ಕಾನೂನು ಇರಬೇಕು, ಕಾನೂನನ್ನ ದುರುಪಯೋಗ ಮಾಡ್ಕೊಳ್ಬಾರ್ದು. ಆದರೆ ಡಿಪಾರ್ಟ್ಮೆಂಟ್ಸ್ನ ಮತ್ತು ಇಲಾಖೆಗಳನ್ನು ಮಿಸ್ಯೂಸ್ ಮಾಡಬಾರ್ದು. ಮುಂಚೆ ಮಾಡಿದ್ದಾರೆ ಬಿಜೆಪಿಯವರು, ಆ ಕೆಲಸ ಆಗಬಾರ್ದು ಅಂತೇಳಿ ಅಷ್ಟೇ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಮಾಡ್ಕೊಳ್ಳಿ ಬಿಡಿ, ಮಾಡ್ಕೊಳ್ಳಿ. ಕಾನೂನಿದೆ, ಕಾನೂನು ರೀತಿಯಲ್ಲಿ ನೋಡ್ತಾರೆ, ಕಾನೂನು ರೀತಿಯಲ್ಲಿ ಫೈಟ್ ಮಾಡ್ತಾರೆ. ಅದೇನು ದೊಡ್ಡ ವಿಚಾರ ಅಲ್ಲ. ಅವ್ರು ಮಾಡಿದ್ರೆ ಅವ್ರಿಗೆ ಆ ಹಕ್ಕಿದೆ, ಮಾಡ್ಕೊಳ್ಳಿ. ಇಲ್ಲ, ನಾನೇ ಇದ್ದೆ. ಅವ್ರು ಹೇಳಿದ್ದೇನು ಅಂದರೆ, ನೀವು ಮಾಧ್ಯಮದವರು ಏನು ಮಾಡ್ತೀರಿ, ದಂಧೆ ಯಾವಾಗಲೂ ನಡೀತಾ ಇದೆ.
ಅದು ಮುಖ್ಯಮಂತ್ರಿ ಕೂಡ ಇಂಥ ದಂಧೆಗಳನ್ನೆಲ್ಲ ನಿಲ್ಲಿಸ್ರಿ ಅಂತೇಳಿ ಜನರಲ್ ಆಗಿ ಕಾಮೆಂಟ್ ಮಾಡಿರೋದು. ಅದೆಲ್ಲ ತಪ್ಪಾಗ್ತದೆ, ದಂಧೆ ಮೇಲೆ ನಡಿಬಾರ್ದು ಅಂತಕ್ಕಂಥದ್ದು ವಿಶ್ವಾಸದ ಮೇಲೆ ಅವ್ರು ಹೇಳಿರೋದು ಅಷ್ಟೇ. ಅವ್ರದ್ದೇನೋ ಅಲ್ಲಿ SP ಯಾವುದೋ ಒಂದು ವಿಚಾರದ್ದು ಬಂದಾಗ ಅದ್ರ ಮೇಲೆ ಅವರು ಕಾಮೆಂಟ್ ಮಾಡಿರೋದು. ಏನಾದ್ರು ದಂಧೆ ಆಗ್ತಾ ಇದೆ ಅಂದರೆ ಯಾವಾಗಲೂ ಇದೊಂದು ರೋಗ, ಇದು ನಿಲ್ಲಬೇಕು ಅಂತ ಹೇಳಿ ಅವ್ರು ಆ ರೀತಿಯಲ್ಲಿ, ನಾನೇ ಇದ್ದೆ ಪಕ್ಕ, ಅದು ಅವರು ವ್ಯಾಪ್ತಿಗೆ ಬರ್ತದೆ. ಅದು ನನ್ನ ಇಲಾಖೆಯಲ್ಲೆಲ್ಲ ನಾವು ದಂಧೆಗಿಂದೆ ಮಾಡೋದೇ ಇಲ್ಲ, ನಮ್ದೆಲ್ಲ ಏನಿದ್ರು ಕೌನ್ಸಿಲಿಂಗ್, ತಲೆನೋವು ಇಲ್ಲ ನಮಗೆ. ಯಾರು? ಹಾಂ 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 ಈಶ್ವರಪ್ಪ ಅಲ್ಲ, ನೋ ಪ್ರಾಬ್ಲಮ್, ಅದೇನಿದೆ ನಾನು ನೋಡ್ತೀನಿ ತಗೊಳ್ಳಿ ಎಲ್ಲ ಇಲಾಖೆ. ಅಲ್ಲ, ಅವ್ರು ಜಮೀರ್ ಅಹಮದ್ ಅವ್ರ ಜೊತೆಗೆ ನಾನೇ ಮಾತಾಡ್ತೀನಿ. ಹಂಗೇನಾದ್ರು ಈಶ್ವರಪ್ಪ ಅವರಿಗೆ ನಾನೇ ಮಾತಾಡಿ ಅದೇನಿದೆ ಡೀಟೇಲ್ಸು ಹಂಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ರೂ ಅದನ್ನು ನೋಡೋಣ. ನನಗೆ ಗೊತ್ತಿಲ್ಲ. ನನಗೆ ಈಶ್ವರಪ್ಪ ಅವ್ರು ಹೇಳಿರೋದ್ರಿಂದ ಈಗ ಜಮೀರ್ ಅವರು ಈಗ ಅದು ಹೊರಗಡೆ ಚರ್ಚೆಗೆ ಬಂದಿರೋದ್ರಿಂದ ನಾನೇ ಜಮೀರ್ ಅವ್ರಿಗೆ ಮಾತಾಡಿ ಅದೇನಿದೆ, ಆಮೇಲೆ ಇಲ್ಲಿ ಇಲಾಖೆಯಲ್ಲೂ ಲೋಕಲಾಗಿ ತಗೋಬೇಕಾಗತ್ತೆ. ನಾನು ಅದನ್ನು ಇವತ್ತೇ ತರಿಸ್ತೀನಿ ತಗೊಳ್ಳಿ, ಬೇಕಾದ್ರೆ ಟೈಮ್ ಇದೆ, ನಾನು ನೋಡಿಕೊಂಡು ನಾನು ಹೇಳ್ತೀನಿ. ಬಲ್ಕೀಶ್ ಬಾನವ್ರಿಗೂ ಕೂಡ ಇದು ವಿಚಾರನ ಸ್ವಲ್ಪ ನೋಡಿ ಅಮ್ಮ, ನೀವು ಬೇಕಾದ್ರೆ ಹೇಳಿ. ಅಲ್ಲ, ನೋ ಪ್ರಾಬ್ಲಮ್, ಅದನ್ನು ತಗೊಂಡು ಅದೇನು ಕಾನೂನುಬದ್ಧವಾಗಿ ಯಾರಿಗೆ ಸಹಕಾರ ಆಗಬೇಕು ನಾವು ಮಾಡೋಣ, ಏನು ತೊಂದರೆ ಏನಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.